family members, and welcome back to my channel. It's me. ಹಾಯ್ ಗೈಸ್, ಬೆಳಗ್ಗೆ ಎದ್ದು ಎಲ್ಲಿ ಹೋಗ್ತಿದ್ದೀನಿ ಅಂತ ಅಂದ್ಕೊಂಡ್ರೆ, ಸೊ ನಾನು ಪಿ ಜಿಯಲ್ಲಿ 4:30 ಎದ್ದು ಸ್ನಾನ ಮಾಡ್ಕೊಂಡು ಬೇಗ ಹೋಗ್ಬೇಕಂದ್ರೂ 6 ಗಂಟೆ ಆಯಿತು. ಸೊ ಎಲ್ಲಿ ಹೋಗ್ತಿದ್ದೀನಿ ಅಂತಂದ್ರೆ, ಇವತ್ತು ಸಂಡೇ ಇರೋ ಪ್ರಯುಕ್ತ ನಮ್ಮ ಫ್ರೆಂಡ್ಸ್ ಜೊತೆ ನಾನು ಮತ್ತು ಅವರು ಮೈಸೂರಿಗೆ ಹೋಗ್ತಿದ್ದೀವಿ ಅಮ್ಮನವ್ರು ನೋಡೋಕ್ಕೆ. ಸೊ 6:30 ಟ್ರೈನಿಗೆ ಹೋಗ್ಬೇಕು ಅಂದ್ಕೊಂಡ್ವಿ. ಇಲ್ಲೇ 6:35. ಸೊ ಅದು ಸಿಗುತ್ತಲ್ಲ ಗೊತ್ತಿಲ್ಲ. 7:30 ಟ್ರೈನಿಗೆ ಹೋಗ್ಬೇಕಾಗುತ್ತೆ ಅನ್ನೋ ಗೊತ್ತಿಲ್ಲ. ಅಲ್ಲಿಗೆ ಹೋಗೋದಕ್ಕಿಂತ ಅದು 10:45 ಆಗುತ್ತೆ. ಸೊ ನೋಡೋಣ, 6:30 ಟ್ರೈನಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಬಟ್ ಇವಾಗ ಯಾವುದು ಆಗಲಿಲ್ಲ. ಸೊ ಇವಾಗ ವಿಜಯನಗರದಿಂದ ಮೆಜೆಸ್ಟಿಕ್ಕಿಗೆ ಹೋಗ್ತಾ ಇದ್ದೀನಿ. ಮೆಟ್ರೋಗೆ ಹೋಗೋಣ ಅಂದ್ಕೊಂಡೆ, ಬಟ್ ಬಸ್ಸಿಗೆ ಹೋಗೋದ್ರಲ್ಲಿ ಬೆಟರ್ ಅನಿಸುತ್ತೆ, ಯಾಕಂದ್ರೆ ಇನ್ನೂ ಅವರು ಬಂದಿಲ್ಲ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಮ್ಮ ಫ್ರೆಂಡ್ಸ್ ಬಂದಮೇಲೆ ಅವ್ರ ಜೊತೆ ಜಾಯ್ನ್ ಆಗಿ ಸ್ಟಾರ್ಟ್ ಮಾಡ್ತೀನಿ. ಗೈಸ್, ಪ್ರತಿ ಸಲ ಟಿಕೆಟ್ ತೆಗ್ಸ್ಲಂಗೆ ಹೋಗಿದ್ವಿ, ಓಡಿ ಮೆಜೆಸ್ಟಿಕ್ಕಿಗೆ ಬಂದ್ವಿ. ನಮ್ಮ ಸಲ ಇವ್ರ ಸಲ ನಂದು ಲೇಟ್ ಆಯ್ತು, ಅವ್ರ ಸಲ ನಂದು ಲೇಟ್ ಆಯ್ತು. ಇಲ್ಲಿ ಬಂದು ನಿಲ್ರಿ ಅಂದ್ರೆ ನಿಲ್ಲಿಲ್ಲ. ಸೊ ರೈಲ್ವೆ ಸ್ಟೇಷನಿಗೆ ಬಂದ್ವಿ, ಟ್ರೈನ್ ಹತ್ರ ಹೋಗ್ತೀವಿ. ಗೈಸ್, ಟ್ರೈನ್ ಬಂದು ನಿಂತಿರೋದಕ್ಕೆ ದಡ ಓಡಿ ಬಂದ್ವಿ. ಟಿಕೆಟಲ್ಲಿ ಎಲ್ಲರ ಮುಂದಿನ ಸ್ಟೇಷನ್ ತೆಗ್ಸಿರೋದಂತ ಓಡ್ತೀವಿ. 4 ಪಡ್ಕೊಂಡು ಬಂದಿದ್ದೈತಿ. ಇನ್ನು ಒಂದೇ 1 ನಿಮಿಷ ಐತಿ. ಆ 1 ನಿಮಿಷದಾಗ ಟ್ರೈನ್ ಕ್ಯಾಚ್ ಮಾಡ್ಬೇಕು. ಬಿಟ್ಟರೆ 7:45 ಪೇಜ್ ಅದು ಮುಟ್ಟೋದು ಲೇಟ್ ಆಗುತ್ತೆ ಅಂತಂದ್ರೆ ಓಡ್ರೋ ಇದು ಸರ್ಜಾಡ, ಓಡ್ರೋ ಇದು ಸರ್ಜಾಡ. ಗೈಸ್, 4 ಪಡ್ಕೊಂಡು ಬಂದ್ವಿ. ಟ್ರೈನ್ ಐತೆಲ್ಲ ಗೊತ್ತಿಲ್ಲ. ಗೈಸ್, ಟ್ರೈನ್ ಐತಿ, ಬಂದು ಹತ್ತಾಕತ್ತವಿ. ಟಿಕೆಟ್ ಇಲ್ಲ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಟಿಕೆಟ್ ಇಲ್ಲ. ದೇವರ ಆಮೇಲೆ ಇರ್ಲಿ ಅಂತ ಕೇಳ್ಕಂತ ಹೆಸರನ್ನ ಬರ್ಲಿ ಹಿಂದೆ ಒಬ್ಬ ಜನರಲ್ ಜನರಲ್ ಬಗ್ಗೆ ಸಿಗಾಕೊಂಡು ಊಟ ಇಲ್ಲ, ಚಹಾ ಇಲ್ಲ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಕೊನೆಗೂ ಟೆಂಪಲ್ ರನ್ ಮಾಡಿದಾಗ ಟ್ರೈನ್ ಕ್ಯಾಚ್ ಮಾಡಕಂತ ಬಂದೀವಿ. ಇನ್ನು ಎಷ್ಟು ಇನ್ನೂ ಒಂದು ಹೋಗಿದ್ದು ಅಡಾದ್ಮೇಲೆ ಐತಿ ಅಲ್ಲ ಪೊಲೀಸ್ ನೋಡಕತ್ತ ನಮ್ಮ ಅಲ್ಲಿ ಟ್ರೈನ್ ಇಲ್ಲ ಅಂತ ಹೇಳಿ ಅಂದ್ರೆ ಈ ಟ್ರೈನ್ ಹಾಕ್ಬಿಟ್ವಿ. ಇನ್ನೇ ನೋಡಿದ್ರೆ ಟಿಕೆಟ್ ಇಲ್ಲ, ಏನು ಮಾಡ್ಬೇಕಂತ ಗೊತ್ತಾಗಲ್ಲ ನಮ್ಗೆ. ಎಲ್ಲ ದೇವರ ಕಾಪಾಡ್ಬೇಕು. ಬುಕ್ ಮಾಡಕ್ ಬಂದ್ರೆ ಬುಕ್ ಬರಕ್ ಬಂದೆ ನಮ್ಮನ್ನೆಲ್ಲ ತಾಯಿ ಅಮೌಂಟ್ ಐತಿ ನೋಡಿ ಕೇಳಿ ಅಂತ ದೇವ್ರ ನಾವು ಇವಾಗ ಹೋಗ್ತಿದ್ವಿ ಮೈಸೂರಿಗೆ. ಅದೇನು ಬೇಕಂತ ದುಡ್ಡು ಎಲ್ಲ ದುಡ್ಡೆಲ್ಲ ಐತಿ, ಬುಕ್ ಮಾಡಕ್ ಆಗ್ತಿಲ್ಲ. ಲೇಟ್ ಆಗ್ಬಿಡುತ್ತೆ, ಬೇಗ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಅದು ಏನೂ ಆಗಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಆಗಿ ಇನ್ನೂ ಆಗಿ ಕೊನೆಗೆ 6:35 ಟ್ರೈನ್ ಅಂತ ಅಂತಂದ್ರೆ 4:30 ಬಂದ್ವಿ. ಕೊನೆಗೂ ಲೇಟ್ ಆಗಿ ಬಂತು, ನಾವು ಲೇಟಾಗಿ ಬಂದ್ವಿ. ಏನು ಮಾಡಕ್ಕೆ ಟ್ರೈನ್ ಲೇಟ್ ಆಗಿ ಬಂತು. ಕಂಗ್ರ್ಯಾಚುಲೇಷನ್ ಬ್ರದರ್. ಆದ್ರೂ ಮೈಸೂರು ಬಿಟ್ಟವ್ರಿಗೂ ಟಿಕೆಟ್ ಹೊಡಿಕೇಳಿ ಅಂತ ಕೇಳ್ತಾ ಟ್ರೈನು ಈಗ ನಾಯಂಡಹಳ್ಳಿ ಜಂಕ್ಷನ್ಗೆ ಬಂದಿದೆ. ನಮಗೆ ಮನಸ್ಸಲ್ಲಿ ತುಕ್ಕು ಅಂತ ಇದೆ. ಆದರೂ ದೇವಿ ಮೇಲೆ ಭಾರ ಹಾಕಿ ಹೋಗ್ತಿದ್ದೀವಿ. ನನ್ನ ಕಡೆ ಆಗ್ಲೇ ಟ್ರೈನಲ್ಲಿ ಈ ಥರ ಕೆದ್ಬಿ ಮಾಡೋದ್ರಲ್ಲಿ ಒಂಥರ ಮಜಾ ಇರುತ್ತಾ. ಟ್ರೈನು ಈಗ ಬಿಡದಿಗೆ ಬಂದು ನಿಂತಿದೆ. ಬಾಗಿಲಿಗಳು ಎರಡೂ ಕಡೆ ತೆರೆದಿರುತ್ತವೆ. ನಿಮ್ಗೆ ಎಲ್ಲಿ ಬೇಕಲ್ಲಿ ಹೇಳ್ಕೊಳ್ಳಿ. ಹುಷಾರಾಗಿರಿ. ಟ್ರೈನ್ ಈಗ ರಾಮನಗರಕ್ಕೆ ಬಂದು ತಲುಪಿದೆ. ನಾವು ಸ್ವಲ್ಪ ಸುಧಾರಿಸಲು ಇಳಿದಿದ್ದೇವೆ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು. ಟ್ರೈನ್ ಈಗ ಚನ್ನಪಟ್ಟಣಕ್ಕೆ ಬಂದಿದೆ. ಚನ್ನಪಟ್ಟಣದಾಗ ಏನು ಫೇಮಸ್ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಚನ್ನಪಟ್ಟಣದ ಗೊಂಬೆ ಫೇಮಸ್ ಇತ್ತು, ಆದ್ರೆ ಯಾವ ಗೊಂಬೆ ಕಾಣ್ತಿಲ್ಲ. ಮೋಸ್ಟ್ಲಿ ಬೆಳಗ್ಗೆ ಆಗಿತ್ತಲ್ಲ, ಅದಕ್ಕೆಲ್ಲ ಗೊಂಬೆಗಳು ಮನೇಲಿ ಸಂಡೇ ಅಂತ ರಜೆ ಹಾಕಿರ್ಬೋದು. ಟ್ರೈನು ಎತ್ತಿ ಗಾಡಿ ಹೊಡೆಯಕತ್ತ ಬೆಳಗ್ಗೆಯಿಂದ. ಇವಾಗ ನೋಡಿದ್ರೆ ಬುಲೆಟ್ ಟ್ರೈನ್ ಹೋಗ್ತಿದೆ. ಟ್ರೈನು ಎಷ್ಟು ಕಿಲೋಮೀಟರ್ ಪರ್ ಅವರಿಗೆ ಹೋಗ್ತದೆ ಚೆಕ್ ಮಾಡೋಣ ಅಂತ ಹೋದ್ರ 150 ಕಿಲೋಮೀಟರ್ ಪರ್ ಅವರ್ ಹೊಟ್ಟಂತಿ.
ಇದು ಟ್ರೈನ್ ಹೆಸರು ಬಂದ್ಬಿಟ್ಟು ಮೈಸೂರು ಸೂಪರ್ ಫಾಸ್ಟ್ ಸ್ಪೀಡ್ ಬಸ್ ಯಾಕೆ ಯಾರಾದ್ರೂ ಬಂದ್ರೆ ಈ ಟ್ರೈನ್ ಬರ್ರಿ. ಟ್ರೈನು ಈಗ ಮಂಡ್ಯಕ್ಕೆ ಬಂದು ತಲುಪಿದೆ. ನಾವು ಮತ್ತೆ ಕೆಳಗೆ ಇಳಿದು ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಟ್ರೈನು ಆ್ಯಕ್ಚುಯಲ್ ಟೈಮ್ ಏನೋ ಸ್ವಲ್ಪ ಲೇಟಾಗಿ ಮಂಡ್ಯಕ್ಕೆ ಬಂದು ತಲುಪಿದೆ. 1 ಅವರ್ ಲೇಟು. ಇನ್ನು ಮೈಸೂರಿಗೆ ಎಷ್ಟೊತ್ತಿಗೆ ಹೋಗುತ್ತೋ ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಹೊಟ್ಟೆ ಹಸ್ತಿದೆ, ಒಂದು ಅಂಗಡಿ ಇಲ್ಲ. ನಮ್ಮ ರೈಲ್ವೆ ಸ್ಟೇಷನಲ್ಲಿ ಅಂಗಡಿಗಳು ಇರುತ್ತೆ, ಇರುತ್ತೆ. ಇಲ್ಲಿಂದ ಅಲ್ಲಿವರೆಗೂ ನೋಡಿದ್ರು ಏನಿಲ್ಲ, ಹೊಟ್ಟೆ ಹಸ್ಬಿಡತ್ತಿ. ಮೈಸೂರಿಗೆ ಹೋಗಿ ಏನಾದರೂ ತಿನ್ಬಿಡೋಣ. ನೆಕ್ಸ್ಟ್ ಒಬ್ಬರು ಟೈಮ್ ಚೆಕ್ ಮಾಡಿಕೊಟ್ರೆ ನಾನು ಟೈಮ್ ಚೆಕ್ ಮಾಡೋಕೆ ಬರಲಿಲ್ಲ. ಅದಕ್ಕೆ ನಮ್ಮ ಫ್ರೆಂಡ್ ಟೈಮ್ ಚೆಕ್ ಮಾಡ್ತಾನೆ. ಇಂಡಿಯನ್ ಟೈಮ್ ಕೊಡಿ ಅಲ್ಲ, ಆಟೋಮೆಟಿಕ್ ಕೊಡಿ ಎಲ್ಲ ಇರುತ್ತೆ. ಯಾವ ಆಟೋಮೆಟಿಕ್ ಇರಲ್ಲ. ಕೆಳಗೆ ಹೇಳ್ತಾನೆ ಡ್ಯಾಮೇಜ್ ಐತೆ ಕರೆಕ್ಟಿಗೆ. 9:12 12 ಐತಿ ಟೈಮ್. ನಿಮ್ದು 2 ನಿಮಿಷ ಏಮಲ್ಲಿ ಕೇಳಬ ಇನ್ನು ಕೇಳಬ ರೇಟ್ ಅಂತ ಬರ್ಬೋದು. ಇನ್ನು ಕೇಳಬ ಹೋಮ್ ಝೋನ್ ಅಲ್ಲಿ ನ್ಯೂ ಡೆಲ್ಲಿ ರೇಟ್ ಎಷ್ಟು ಹೋಗುತ್ತೆ? 2 ಒಂದಲ್ಲ ಒಂದು ತರಲಿ ಮಾರ್ಕೊಂಡ 01 ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತಂದ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿ. ಇಬ್ಬರು ಸೇರಿ ಅಜ್ಜಗ ಟೈಮ್ ಇಟ್ಕೊಟ್ವಿ. ಅಜ್ಜ ಎಲ್ಲ ದೊಡ್ಡ ಇಂಜಿನಿಯರ್ ಆಗಿ ಅಂತ ಫ್ರೆಂಡ್ಸ್, ಅಜ್ಜಂಗೆ ಫೋನಲ್ಲಿ ಟೈಮ್ ಸೆಟ್ ಮಾಡಿಕೊಟ್ಟು ಅಜ್ಜ ಖುಷಿಯಿಂದ ಹೇಳಿ ಹುಷಾರಾಗ್ರಿಪ್ಪ ಅಂತ ಹೇಳಿ ಕಳಿಸ್ತು. ಅವ್ರ ಸೀಟ ನಮ್ಮ ನಿರಂಜನ ಬಿಟ್ಕೊಡ್ತು. ಅಜ್ಜಾರ್ ಕುಂತಿದ್ದ ಜಾಗದಲ್ಲಿ ಈಗ ಅವ್ನು ಕುಂತಿದ್ದಾನ. ಇನ್ನೇನು 10 ನಿಮಿಷ ಮೈಸೂರು ಬರ್ತೈತಿ. ಮೈಸೂರಲ್ಲಿ ಹೇಳ್ಕೊಂಡು ನಾವು ಟಿಫನ್ ಮಾಡೋಕೆ ಹೋಗಿ ಟಿಫಿನ್ ಮಾಡ್ಕೊಂಡು ಅಲ್ಲಿಂದ ಬೆಟ್ಟಕ್ಕೆ ಹೋಗಿ ಇಲ್ಲೊಬ್ಬ ಕಪ್ಪುರದು ಮಕ್ಕಳನ ಅವನು ಅವ್ರ ಅಪ್ಪಾಜಿ ಜೊತೆ ಮಾತಾಡಕತ್ತಾನ. ಫ್ಯಾಮಿಲಿ ಮ್ಯಾನ್, ಅವನು ಫ್ರೆಂಡ್ ಮ್ಯಾನ್. ಅವನು ಒಬ್ಬೊಬ್ಬನೇ ಹಾಡು ಕೇಳ್ಕೊಂತ ಖುಷಿಯಾಗಿದ್ದಾನೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಗೈಸ್, ಕೊನೆಗೂ ಮೈಸೂರು ಜಂಕ್ಷನಿಗೆ ಟ್ರೈನ್ ಬಂತು. ಕೊನೆಗೂ ನಾವು ಮೈಸೂರು ಜಂಕ್ಷನಿಗೆ ಬಂದ್ವಿ. ನಮ್ಮ ಹೊಸ ಲಾಗರ್ ಸಿಕ್ಕ. ನಮ್ಮ ಕಾಲೇಜ್ನಾಗ ಇನ್ನೊಬ್ಬ ಲಾಗರ್ ಉಟ್ಕೊಂಡನ. ಅವ್ರ ಪ್ರತಿಭೆನ ಗುರುತಿಸಿ ಬೆಳಕಿ ತರ್ಬೇಕಂತ ನಿಮ್ಮ ಹತ್ರ ಕೇಳ್ಕೊಂತೀನಿ. ಇದೊಂದು ID ಕೆಳಗೆ ಹಾಕಿರ್ತೀನಿ, ನೋಡ್ಕರ್ರಿ. ನಮಗೆ ಒಂದು ಭಯ ಕಡಾತೈತಿ. ನಮ್ಮ ಹತ್ರ ಟಿಕೆಟ್ ಇಲ್ಲ, ಹೊರಗೆ ಹೆಂಗೆ ಹೋಗ್ಬೇಕಂತ ಚಿಂತಿತೈತಿ. ಸೊ ಏನಾದರೂ ಒಂದು ಪ್ಲ್ಯಾನ್ ಮಾಡ್ತೀವಿ, ಮಾಡಿ ಆಮೇಲೆ ಎಕ್ಸಿಕ್ಯೂಟ್ ಆಯ್ತು ಅಂದರೆ ಹೊರಗೆ ಹೋದಾಗ ಹೇಳ್ತೀವಿ. ಮೈಸೂರು ಕ್ಲೀನೆಸ್ಟ್ ಸಿಟಿ ಅಂತಾರ. ಬೆಂಗಳೂರಿಗೆ ಹೋಲಿಸಿರೋದು ಬೆಟರ್ ಐತಿ. ಯಾಕಪ್ಪ ಅಂದ್ರೆ ಕ್ರೌಡ್ ಇಲ್ಲ, ಏನಿಲ್ಲ. ಒಂದು ಸ್ವಲ್ಪ ಪ್ಲಾಟ್ಫಾರ್ಮ್ ಇದ್ದಾವೆ. ಓಕೆ ಬೆಂಗಳೂರು ಅಷ್ಟೇನು ಕ್ರೌಡ್ ಇಲ್ಲ. ಕ್ಲೀನ್ನೆಸ್ನಾಗ ಭಾಳ ಕಮ್ಮಿ ಐತಿ. ಹಾವೇರಿ ಬ್ಯಾಡ, ಹಾವೇರಿ ತಗೊಂಡು ಏನು ಮಾಡ್ತೀವಿ. ಮೈಸೂರು ಬೆಂಗಳೂರು ಹೋಲ್ಸಿರ ಡಿಪೆಂಡ್ಸ್. ಮೈಸೂರು ಬೆಟರ್ ಐತಿ. ಕಾಲೇಜಲ್ಲಿ ತುಂಬ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತಿದ್ವಿ. ಇಲ್ಲಿ ಬಂದಾಗಿಂದ ಇವ್ರು ಬೇರೆ ಆಗ್ಯಾರ, ನಾನು ಬೇರೆ ಆಗಿದ್ದೀನಿ. ನಮ್ಮ ಜೂನಿಯರ್ಸ್ಗೆ ಒಂದು ಹೇಳ್ತೀನಿ, ಇಂಟರ್ನ್ಶಿಪ್ ಸ್ಟೆಫನ್ ಕೊಡೋದು ಸತ್ತಿರ ಹೋಗ್ಬೇಡಿ. ಯಾಕಪ್ಪ ಅಂದ್ರೆ ನಿಮ್ಮನ್ನ ಹಕ್ಕಂದು ತೆರೆದು ₹1,000 ಕೊಟ್ಟು ಕೋಚಿಂಗ್ ಮಾಡಿದ್ರೆ ಇಟ್ಸ್ ಬೆಟರ್ ದ್ಯಾನ್ ಇಂಟರ್ನ್ಶಿಪ್. ಈ ಥರ ಸ್ಟೈಫಂಡ್ ಕೊಡೋ ಇಂಟರ್ನ್ಶಿಪ್ಗೆ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ಅವ್ರು ನಿಮ್ಮ ಹಕ್ಕಂದು ಹುಡುಕ್ತಾರ. ಇಲ್ಲಿ ನೋಡಿದ್ರೆ ಒಂದು ಇಡೀ ಕಾಲೇಜ್ ಹುಡುಗಿಯರ್ಗೆ ಹೆಂಗೈತಿ ಕೊಡ್ತೀರ ನೋಡಿ. ಮಕ್ಕಳು ಅವ್ರ ಕಾಲೇಜಿಂದ ಟ್ರಿಪ್ ಆಗಿರ್ಬೋದು. ನಮ್ದು ಕಾಲೇಜು ಇದೆ. ನಮ್ಮ ಕಾಲೇಜಲ್ಲಿ ಟ್ರಿಪ್ ಅಲ್ಲ, ಏನು ಮಾಡಲ್ಲ ನಮ್ಮ ಕಾಲೇಜಲ್ಲಿ. ಹಾಲ್ ಟಿಕೆಟಿಗೆ ₹20 ಇಸ್ಕೊತಾರ. ಈ ₹30 ಮಾಡ್ಯಾರ ಹಾಲ್ ಟಿಕೆಟಿಗೆ. ಬೇರೆ ಕಾಲೇಜ್ ಹುಡುಗಿಯರಿಗೆಲ್ಲ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಏನು ಹೇಳ್ತಿದ್ದಂಗೆ ಇಷ್ಟರಷ್ಟು ಗೈಸ್, ಕೊನೆಗೂ ಬೆಂಗಳೂರಿಂದ ಮೈಸೂರಿಗೆ ಬಂದ್ವಿ. ಅದು ವಿತೌಟ್ ಟಿಕೆಟ್ ಇಲ್ಲ. ನಾವೇನು ಟಿಕೆಟ್ ತೆಗಿಸ್ಬಾರ್ದು ಅಂತ ಏನಿರಲಿಲ್ಲ. ಬಿಕಾಸ್ ಟೈಮ್ ಆಗಿತ್ತು.
ಅದಕ್ಕೋಸ್ಕರ ಬಿಟ್ಟು ಬಂದ್ವಿ. ಸೊ ಹೆಂಗೆ ಮಾಡಿ ಇಲ್ಲೆಲ್ಲ ಚೆಕಿಂಗರ್ಸ್ ಟಿ ಜಗ್ಗಿ ಜನ ಇದ್ರು, ಅವ್ರನ್ನ ಮೀರಿಸಿ ತಪ್ಪಿಸ್ಕೊಂಡು ಬಂದ್ವಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಸಾರಿ ಫಾರ್ ಇಂಡಿಯನ್ ರೈಲ್ವೆ ಸಿಸ್ಟಮ್. ನಾವು ಯಾವಾಗ ಹಂಗೆ ಮಾಡ್ತಿರ್ಲಿಲ್ಲ, ಟಿಕೆಟ್ ತೆಗಿಸ್ತಿದ್ವಿ. ಜೀವನದ ಫಸ್ಟ್ ಟೈಮ್ ಈ ತರ ಮಾಡಿ ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾವು ಅಪಾಲಜಿ ತಗೊಂತೀವಿ ಎಲ್ಲರ ಕಡೆ. ನಾವು ಬೇಕಂತ ಮಾಡಿಲ್ಲ, ಬಟ್ ಅರ್ಧ ಆಗಿತ್ತು. ಇರಲಿ, ಸಾರಿ ಫಾರ್ ಸೌತ್ ವೆಸ್ಟರ್ನ್ ಇಂಡಿಯನ್ ರೈಲ್ವೆ. ನೆಕ್ಸ್ಟ್ ಹೋಗೋ ಹೊತ್ನಾಗ ಇದು ಮಾಡ್ಕೊಂಡೆಲ್ಲ ಎಲ್ಲ ಆ್ಯಸ್ ಯೂಸ್ವಲ್ ಹೆಂಗೆ ನಾರ್ಮಲ್ ಹೆಂಗೆ ಇರುತ್ತೆ ಹಂಗೆ ಹೋಗ್ತೀವಿ. ಸೊ ಇವಾಗ ಮೈಸೂರಿಗೆ ಬಂದು ಇಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಫಸ್ಟ್ ಟಿಫಿನ್ ಮಾಡೋಣ. ಬೈಕ್ ಬಾಡಿಗೆ ತಗೊಂಡು ನೀವು ಮಾಡ್ತೀವಿ. ಫಸ್ಟ್ ನಮ್ಗೆ ಗೌರ್ಮೆಂಟ್ ಬಸ್ ಇಲ್ಲ, ಹೋಗೋಣ. ಗೈಸ್, ನೀವೇನಾದರೂ ಮೈಸೂರಿಗೆ ಬಂದು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಂತಂದ್ರೆ ಇಲ್ಲಿ ಸೀದಾ ಬಂದು ಸಿಟಿ ಬಸ್ ಸ್ಟ್ಯಾಂಡ್ ಐತಿ. 1.5 ಕಿಲೋಮೀಟ್ರ್ ನಡ್ಕೊಂತ ಹೋಗ್ರಿ. ಆಟೋ ಇರ್ತಾವೆ, ಬಸ್ ಇರ್ತಾವೆ. ಸೊ ನಮಗೆ ನಡ್ಕೊಂತ ಹೋಗ್ಬೇಕು ಅನ್ನೋದು ಇದೈತಿ. ನಡ್ಕೊಂತ ಹೋಗ್ತೀವಿ. ಬಸ್ ಸ್ಟ್ಯಾಂಡ್ ಈ ಕಡೆ ದಾರಿ ಐತಿ, ಸೀದಾ ಹೋದ್ರೆ ಸಿಟಿ ಬಸ್ ಸ್ಟ್ಯಾಂಡ್. ಹಿಂಗೋದ್ರು ಬರುತ್ತಾ, ಹಿಂಗೆ ಹೋಗಂಬ. ಇಲ್ಲೇ ನಡಿಲೇ. ಗೈಸ್, ಮೈಸೂರು ಈಸ್ ಎ ಕ್ಲೀನೆಸ್ಟ್ ಸಿಟಿ, ಸೌಂಡ್ಲೆಸ್, ಒಂಥರ ಏನೋ ಎನ್ವಿರಾನ್ಮೆಂಟ್ ಚೆನ್ನಾಗೈತಿ. ಸೊ ಮುಂದೆ ಏನಾದರೂ ಜಾಬ್ ಆತಂದರೆ ನಾವು ಇಲ್ಲೇ ಬರ್ತೀವಿ. ಜಾಬ್ ಆದರೆ ಬರೀ ಇಂಥದೆಯ ಫ್ರೆಂಡ್ಸ್, ಅಲ್ಲಿ ನಡೆದಾಡೋಕ್ಕೋಸ್ಕರ ದಾರಿ ಮಾಡ್ಸ್ಯಾರ. ನಾವು ನೋಡಿದ್ರೆ ಅರ್ಧ ರೋಡ್ ಕವರ್ ಮಾಡ್ಕೊಂಡ್ವಿ. ನಮ್ಮನ್ನ ಯಾರು ಹಿಡ್ಕೊಂಡವ್ರು ಏನು ಮಾಡೋದು? ರೈಲ್ವೆ ಸ್ಟೇಷನಿಂದ ಎಂಟ್ರೆನ್ಸ್ ಬರೋಕ್ಕೆ ಒಂದು ಟಿಫನ್ ಅಂಗಡಿ ಇರುತ್ತೆ. ನಾವು ಒಂದು ಟಿಫನ್ ಮಾಡಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಹೋಗ್ತೀವಿ. ನೀವು ಯಾರಾದರೂ ಬಂದ ಇಲ್ಲಿ ಟಿಫನ್ ಮಾಡಿ. ಟಿಫನ್ ಚೆನ್ನಾಗಿದೆ, ಬಜೆಟ್ ಫ್ರೆಂಡ್ಲಿ. ಏನಂತಂದ್ರೆ ಮೈಸೂರಲ್ಲೂ ಈ ಥರ ಡೇ ಪಾಸ್ ಕೊಡ್ತಾರೆ. ಇಲ್ಲಿ 70 ರೂಪಾಯಿ, ಬೆಂಗಳೂರಲ್ಲಿ 80 ರೂಪಾಯಿ. ಸೊ 70 ರೂಪಾಯಿ ವರ್ತಿಲ್ಲ ಅನ್ನಿಸ್ತತಿ. 4 ರೂಪಾಯಿ 5 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಬಟ್ ಇಲ್ಲಿ ಅಡ್ಡಾಡೋ ಟೈಮ್ ಸಿಗಲ್ಲ ಅಂತ ಅನ್ಸುತ್ತೆ. ಆದರೂ ನಾವಿಬ್ಬರು ಪಾಸ್ ತಗೊಂಡು ಅವ್ರಿಬ್ಬರಿಗೆ ಬೇಡ ಅಂತಂದು ಪಾಸ್ ಬಿಡಿಸಿದ್ವಿ. ಟಿಕೆಟ್ ಹರಿಸಿದ್ವಿ ಅವ್ರದ್ದು. ನಾವಿಬ್ಬರು ಪಾಸ್ ತಗೊಂಡಿವಿ. ನೋಡೋಣ ಈ ಪಾಸಿಗೆ ಹೊರತು ಐತೋ ಇಲ್ಲೋ, ನಾವು ಇವತ್ತು ಅಡ್ಡಾಡೋದು ಅಂತ ಚೆಕ್ ಮಾಡೋಣ ಮೈಸೂರಲ್ಲಿ. ಕ್ಲಾಕ್ ಟವರ್, ದೊಡ್ಡ ಗಡಿಯಾರ. ಗೈಸ್, ಆ ಗಡಿಯಾರದಲ್ಲಿ ಟೈಮ್ ಹೇಳಂತಂದರೆ ಒಂದು 10 ನಿಮಿಷ ಯೋಚನೆ ಮಾಡ್ತೇನೆ ನಾನು ಟೈಮ್ ಹೇಳೋಕ್ಕೆ. ಯಾಕಪ್ಪ ಅಂದ್ರೆ ಅವೆಲ್ಲ ಕನ್ನಡದಾಗದವು. ಪ್ಯಾಲೇಸ್ ಕಾಣ್ತಿದೆ ನೋಡಿ, ಇಲ್ಲೇ ಐತೆ ಪ್ಯಾಲೇಸ್. ಮೈಸೂರು ಜಂಕ್ಷನ್ನಿಂದ 12 ರೂಪಾಯಿ ಕೊಟ್ಟು ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಚಾಮುಂಡಿ ಹಿಲ್ಸ್ ಬಸ್ ಹತ್ಕೊಂಡು ಹೋಗೋಣ. ಇಲ್ಲಿಂದ ಚಾಮುಂಡಿ ಹಿಲ್ಸ್ ಬಸ್ಸಲ್ಲಿ ನಿಲ್ತಾವ ಅಂತಂದು ಹೋದ್ಸರ ಬಂದಿದ್ದೆ. ಆದ್ರೆ ನನಗೆ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಯಾಕಪ್ಪ ಅಂತಂದ್ರೆ ಭಾಳ ದಿನ ಆಗಿತ್ತು, ಮರೆತು ಹೋಗ್ಬಿಟ್ಟೈತಿ. ಎಕ್ಸಾಮ್ನ ಇವತ್ತು ನಾಳೆ ನೆನಪಿರಲ್ಲ. ಹಂಗೆ ನೆನಪಿಸಿಕ್ಕೆ ಭಾಳ ಕಮ್ಮಿ ಐತಿ. ಯಾರು ನೋಡೋರು ಬಾದಾಮಿ ಆಲೈಪ ಚಾಮುಂಡಿ ಬೆಟ್ಟ ನೋಡೋಕ್ಕೆ ಸಿಕ್ತಪ್ಪ. ನೀವು ಹೋಗೋಣ ಅಲ್ಲಿಗೆ. ಆರು ಹಾಕಿದೇನು ನಮ್ಮೂರಲ್ಲಿ ಬಾರಪ್ಪ. ಒಟ್ಟು ಆರಕ ನಿಂತ್ಬಿಟ್ರೆ ಎಲ್ಲರೂ ನಮ್ಮ ದೋಸ್ತಗ 70 ರೂಪಾಯಿ ಕೊಟ್ಟು ಪಾಸ್ ಹಾಕೋದು ಬಿಡಿಸಿ ಟಿಕೆಟ್ ತೆಗ್ಸೇವಿ. ಆ ಟಿಕೆಟ್ ರೊಕ್ಕ 70 ರೂಪಾಯಿ ಮೇಲೆ ಹಾಕತ್ತೆ, 70 ರೂಪಾಯಿ ಒಳಗಾಕತ್ತೆ ಗೊತ್ತಿಲ್ಲ. ಸೊ ನೋಡೋಣ. ನಮ್ಮ ಸಂಜೀವಣ್ಣ ಇವಾಗಲ್ಲ, ಅವ್ನು ಯಾವಾಗಲಿಂದ ದೊಡ್ಡದ ನೀನು. ಅವನು ಮಂದಿ ಬಸ್ ಐತೆ. ಇದಕ್ಕೆ ಪಾಸ್ ನಡೀತಿದ್ದಿಲ್ಲೇ ನಡೀತಿದ್ದು. ಮನ್ಯಾಗ 70 ರೂಪಾಯಿ ಪಾಸ್ ಈ ಬಸ್ಸಲ್ಲಿ ನಡೆಯಾಗತೈತಿ. ಸೀದಾ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ. ಈಗ ಒಬ್ರು ನಾನು ಹಂಗೆ ಇಟ್ಕೊಂಡಿದ್ರೆ ರೊಕ್ಕ ಕೊಡೋ 1 ರೂಪಾಯಿ ಇಲ್ಲ. ನಮ್ಮ ಸಂಜೀವಣ್ಣ 5 ರೂಪಾಯಿ ಕೊಟ್ಟು ದಾನಿ ಅದ ಕೊಡುಗೆ. ಯಾವಾಗಲೂ ದಾನಿ. 15 ಎಕರೆ ಹೊಲ ಐತ್ರಿ, 5 ರೂಪಾಯಿ ಕೊಡೋದು ಸಾಲ ಮಾಡಿದ್ರಿ. ಮಣ್ಣಿನ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಇಂದ ಲಾಸ್ಟ್ ಲಾಸ್ಟ್ ಕಾಲೇಜಲ್ಲೂ ಲಾಸ್ಟ್ ಬೆಂಚು, ಬಸ್ಸಲ್ಲೂ ಲಾಸ್ಟ್ ಬೆಂಚು, ಜೀವನದಾಗೂ ಲಾಸ್ಟ್ ಬೆಂಚು. ಟೈಮಿಂಗ್ ಸೆನ್ಸ್ ಇಲ್ರಿ ನಿಮ್ಗೆ. 6:30 ಟ್ರೈನಿಗೆ 7 ಗಂಟೆಗೆ ಮೆಜೆಸ್ಟಿಕ್ಗೆ ಬರ್ತೇವೆ ಅಂದ್ರೆ ಲೆಕ್ಕ ಹಾಕ್ರಿ. ಇಂಡಿಯನ್ ರೈಲ್ವೆ ಸಿಸ್ಟಮ್ 6:30 ಅಂತ ಟೈಮ್ ಇದ್ರೆ 7 ಗಂಟೆ ಟ್ರೈನ್ ಬರ್ತಾರೆ. ಮೋಸ್ಟ್ಲಿ ನಾವು ಫೋನ್ ಹಚ್ಚಿದ್ದೆ ರಾತ್ರಿ ಲೇಟ್ ಆಗಲ್ರಿ. ಕಂಪ್ನಿ 8 ಶಿಫ್ಟ್ ಇದ್ರೆ 8 ಗಂಟೆಗೆ ಹೇಳ್ತಾನ. 8:40 ಶಿಫ್ಟ್ ಕಂಪ್ನಿ 3:30 ಹೇಳ್ತೇನೆ ಅಂತ ಹೇಳಿ 5:30 ಹೇಳ್ತಾನೆ. ಶ್ರದ್ಧೆ, ಶಿಸ್ತು, ಭಕ್ತಿಗೋಸ್ಕರ ಹೆಸರುವಾಸಿಯಾಗಿರೋ ಈ ಸೂರ್ಯವಂಶದಲ್ಲಿ ಇವನೊಬ್ಬ ಅಪ್ರಯೋಜಕ. 6:30 ಟ್ರೈನ್ 7 ಗಂಟೆ
ಆದರೂ ಕೊನೆಗೂ ದೇವರು ನಮ್ಮ ಟಿಕೆಟ್ ತಗ್ಸಕ್ಕೆ ಆಗಲಿಲ್ಲ. ಎಲ್ಲಿ ಟಿ ಟಿ ಬರಲಿಲ್ಲ, ಯಾವ ಚೆಕಿಂಗರು ಬರಲಿಲ್ಲ. ಸೊ ತಪ್ಸ್ಕೊಂಡ್ಬಂದ್ವಿ, ಒಂದು ದಾರಿ ಹುಡುಕಿದ್ವಿ, ಒಳದಾರಿನ ತಪ್ಸ್ಕೊಂಡು ಬಂದ್ವಿ. ಈಗ ಹೋಗ್ತೀವಿ. ನಾನು ಈಗ ತೋರ್ಸ್ಕೊಂತೀನಿ, ತೋರ್ಸ್ಕೊಂಡಲ್ಲ. ಟಿಕೆಟ್ ತೆಗ್ಸಿದವ್ರಿಗೆ ಒಂದೇ ದಾರಿ, ಟಿಕೆಟ್ ತೆಗ್ಸದೇ ಇರೋರಿಗೆ 106 ದಾರಿ. ಸೂಪರ್ ಹಂಸಲೇಖ ಅವ್ರೇನ್ ಬರೆಯಲ್ಲ. ಇವ್ನು ಕೊಡ್ತಾ ಇರ್ದ ಗ್ಲಾಸ್ ಟೀಗೆ ಹಂಸಲೇಖ ಅವ್ರನ್ನ ಯಾಕ್ರೆ ಇಲ್ಲಿಗೆ ಹೇಳ್ತೀರಾ? ಟಾಪಲ್ಲಿ ಬಂದ್ರೆ ಈ ತರ ಒಂದು ವ್ಯೂ ಕಾಣುತ್ತೆ. ಕಾಲೇಜ್ ಹೋಗ್ಬಿಟ್ಟಿದ್ದಿಲ್ಲ ಹಂಗೆ. ಏ ಕಿತನಾ ಜಂಗಲ್ ಸುಂದರ್ ಹೇ, ಕಾಡೆಲ್ಲ ಓ ಮಾಲಿಕ್, ಗಲ್ತಿ ಹೋಗಿ. ಇಲ್ಲಿಂದ ಇದನ್ನ ತೋರಿಸ್ತೇನೆ ನೋಡಿ ಗೈಸ್ ನಿಮ್ಗೆ. ಏನು ಕಾಣಕ್